ನಮಸ್ತೆ ವೀಕ್ಷಕರೇ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಒಂದು ಪತ್ರಿಕೋದ್ಯಮದಲ್ಲಿ ತುಂಬ ಹೆಸರು ಮಾಡಿದಂಥ, ಹಾಗೆ ಒಂದು ಡೈರೆಕ್ಷನ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಒಂದು ಪ್ರೊಡಕ್ಷನ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಒಂದು ಡಿಸೈನಿಂಗ್ ಫೀಲ್ಡ್, ಒಂದು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಆಲ್ ಇನ್ ಒನ್ ಎಲ್ಲ ಪ್ರತಿಭೆ ಉಳ್ಳಂತಹ BA ಲಕ್ಷ್ಮೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವರನ್ನು ಸ್ವಾಗತಿಸೋಣ, ಹಾಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ನೋಡಿ ಚೆನ್ನಾಗಿದೆ. ನೀವು? ಸರ್ ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಇವಾಗ ಪತ್ರಿಕೋದ್ಯಮದಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀರಾ, ಹಾಗೆ ಒಂದು ಡೈರೆಕ್ಷನ್ ಫೀಲ್ಡಲ್ಲಿ ಗುರುತಿಸ್ಕೊಂಡಿದ್ದೀರಾ, ಮತ್ತೊಂದು ಪ್ರೊಡಕ್ಷನ್ ಫೀಲ್ಡು, ಮತ್ತೆ ಒಂದು ಉದಯ ಟಿವಿಯಲ್ಲಿ ಹೇಳ್ಬೋದು. ಸೊ ಸುಮಾರು ಒಂದು 10 ವರ್ಷದಿಂದ ನೀವು ಉದಯ ಟಿವಿಗೆ ಕೆಲಸ ಮಾಡ್ತಾ ಇದ್ದೀರಾ. ಆಸ್ ಒಂದು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಆ್ಯಂಕರಿಂಗ್ ಫೀಲ್ಡಲ್ಲಿ ಇರ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಳ್ಳಿಕ್ಕೆ ಏನೊಂದು ಸ್ಫೂರ್ತಿ ಆಯಿತು ನಿಮಗೆ? ಸೊ ಇಷ್ಟು ಮಟ್ಟಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ? ಓಕೆ, ಅದು ಏನಾಗುತ್ತೆ ಅಂತಂದರೆ, ಈ ಕಲೆ ಬಗ್ಗೆ ಯಾರಿಗೂ ಸಾಮಾನ್ಯವಾಗಿ ಆಸಕ್ತಿ ಇರುತ್ತೆ. ಕಲೆ ಅಂತಂದರೆ ಅದು ಪೇಂಟಿಂಗ್ ಆಗ್ಬೋದು, ಅಥವಾ ಡಿಸೈನಿಂಗ್ ಆಗ್ಬೋದು, ಬೇರೆ ಇನ್ಯಾವ ಕೆತ್ತನೆ ಆಗ್ಬೋದು, ಸಿನಿಮಾ ಆಗ್ಬೋದು, ಫೋಟೋಗ್ರಫಿ ಆಗ್ಬೋದು, ಎಲ್ಲ ಒಂದು ಕಲೆ ಒಂದು ಇದ್ರೊಳಗಡೆ ಬರುತ್ತೆ. ಅದು ಬೇಸಿಕ್ಕಾಗಿ ನಮ್ಮ ತಾಯಿ ಅವ್ರಿಗೊಂದು ಸ್ವಲ್ಪ ಪೇಂಟಿಂಗ್ ಒಂದು ಹುಚ್ಚಿದ್ದರಿಂದ, ಜೊತೆಗೆ ಅವ್ರ ತಂದೆಯವರು ದೊಡ್ಡ ನಾಟಕ ಕಲಾವಿದರಾಗಿದ್ದರಿಂದ ಅದೆಲ್ಲೋ ಜೀನ್ಸು ನನಗೆ ಬಂತು ಅನಿಸುತ್ತೆ. ನಮ್ಮ ಫಾದರ್ ಕಡೆ ಇರಲಿಲ್ಲ ಅದು ಇನ್ಫ್ಯಾಕ್ಟ್. ಅದು ನನ್ನ ಒಂದು SSLC ಮುಗಿದಾದ್ಮೇಲೆ ನಾನು ಮೆಕ್ಯಾನಿಕಲ್ ಡ್ರಾಫ್ಟ್ಸ್ಮ್ಯಾನ್ ಅನ್ನೋ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿದೆ. ದಟ್ ವಾಸ್ ಇನ್ ಕಿರ್ಲೋಸ್ಕರ್, ಐ ಬಿಲೀವ್ ಇನ್ 77 to 80 ಅನ್ನೋ ಒಂದು ಟೈಮ್ ಒಳಗಡೆ. ಅದೆಲ್ಲ ಆದಾದ್ಮೇಲೆ ಆ ಡಿಸೈನಿಂಗ್ ಇದರಿಂದ ಆದಮೇಲೆ ಒಂದು ಹ್ಯಾಡ್ ಏಜೆನ್ಸಿ ಮುಖಾಂತರ ನಾನು ಬೇರೆ ಒಂದು ರಂಗಕ್ಕೆ ಬಂದಾಗ ಪತ್ರಿಕೆ ಒಳಗಡೆ ಅಡ್ವರ್ಟೈಸಿಂಗ್ ಎಕ್ಸಿಕ್ಯೂಟಿವ್ ಆಗಿ ಬಂದೆ. ಅವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಮೀಡಿಯಲ್ಲಿ ಗುರ್ತಿಸ್ಕೊಂಡಿರೋ ಅಂಥ NS ಶಂಕರ್ ಆಗ್ಬೋದು, ಪಬ್ಲಿಕ್ TV ರಂಗನಾಥ್ ಅವರು ಆಗ್ಬೋದು, P ಶೇಷಾದ್ರಿ ಆಗ್ಬೋದು, ಇವರೆಲ್ಲ ನಮ್ಮ ಸಹವರ್ತಿ ಆಗಿರೋ ಸುದ್ದಿ ಸಂಗಾತಿ ಒಳಗಡೆ. ಆ ಒಂದು ಸಂದರ್ಭದಲ್ಲಿ ಸೀರಿಯಲ್ ಅನ್ನೋದು ಆಗ್ತಾನೆ ಹೆಜ್ಜೆ ಇಡ್ತಾ ಇದ್ದಂಥ ಒಂದು ಸಂದರ್ಭ, ಒಂದು 86, 87 ಸಂದರ್ಭಗಳಲ್ಲಿ. ಆ ಒಂದು ಮುಖಾಂತರ ನಾನು ಅಡ್ವರ್ಟೈಸಿಂಗ್ ಫೀಲ್ಡಲ್ಲಿ ಇರಬೇಕಾದ್ರೇ ಸೀರಿಯಲ್ಗೆ ನಾನು ಬಂದೆ. ಅವಾಗೆಲ್ಲ ಸಿಂಗಲ್ ಎಪಿಸೋಡ್ಗಳಂತ ಮಾಡ್ತಾಯಿದ್ರು. ಇವತ್ತು ನಾವು ಒಂದು ಮೆಗಾ ಸೀರಿಯಲ್ ಅಂತ ನೋಡ್ತಾ ಇದ್ದೀವಿ. ಅವತ್ತು ಸಿಂಗಲ್ ಎಪಿಸೋಡ್ಗಳಲ್ಲಿ ನಾವೇ ಪಾತ್ರಗಳು ಮಾಡಿ, ನಾವೇ ನಿರ್ದೇಶನಗಳು ಮಾಡಿ, ನಾವೇ ಅದಕ್ಕೆ ದುಡ್ಡುಗಳು ತುಳಿಸಿ, ಎಲ್ಲ ಕಳ್ಕೊಂಡು ಗಳಿಸಿ ಎಲ್ಲ ನಾವು ಮಾಡ್ತಾಯಿದ್ವಿ. ಅಲ್ಲಿ ಏನಾಗ್ತಿತ್ತು ಅಂತಂದರೆ, ನೋಡಿ, ಸಿನಿಮಾ ಅನ್ನೋದು ನನ್ನ ಒಂದು ದೃಷ್ಟಿ ಇದ್ರೊಳಗಡೆ ಅದು ಒಂದು ನಿಶ್ಚಿತವಾದ ಒಂದು ಬಾಕ್ಸ್ ಒಳಗಡೆ ಇದ್ದಂಥ ಒಂದು ಪ್ರಕ್ರಿಯೆ. ಅದು ಅಲ್ಲಿ ಬೇರೆಯವ್ರಿಗೆ ಅಷ್ಟೊಂದು ಅವಕಾಶ ಇರ್ತಾ ಇರಲಿಲ್ಲ ಒಳಗಡೆ ಕಲಿಯೋದಕ್ಕಾಗಲಿ ನೋಡೋದಕ್ಕಾಗಲಿ ಎಲ್ಲ. ಬಟ್ ಯಾವಾಗ ಈ ಸ್ಮಾಲ್ ಸ್ಕ್ರೀನ್ ಅನ್ನೋದು ಒಂದು ಕಾನ್ಸೆಪ್ಟ್ ಹೊರಗಡೆ ಬಂತು, ಅವಾಗ ಎಲ್ಲರೂ ಸಣ್ಣ ಪುಟ್ಟ ಅವನೇ ಪಾತ್ರ ಮಾಡ್ಬೋದು, ಅವನೇ ಹೀರೋ ಆದ, ಅವನೇ ಒಬ್ಬ ಲಾಯರ್ ಆದ, ಅವನೇ ಇನ್ಸ್ಪೆಕ್ಟರ್ ಆದ, ಡೈರೆಕ್ಟರ್ ಆದ, ಈ ಥರ ಎಲ್ಲ ಒಂದು ಕನಸುಗಳನ್ನು ಕಟ್ಟಿಕೊಂಡು ಬರೋವಂಥ ಪ್ರಯತ್ನ ಮಾಡಬೇಕಾದ್ರೆ ಆ ಥರದ ಜನಗಳೆಲ್ಲ ಸೇರಿಬಿಟ್ಟು ಒಂದು ಪ್ರಾಜೆಕ್ಟ್ಗಳು ಮಾಡಿ ತೃಪ್ತಿ ಪಡ್ತಾ ಇದ್ವಿ. ಅದನ್ನು ಅವಾಗ ದೂರದರ್ಶನ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ. ಸಿಂಗಲ್ ಎಪಿಸೋಡ್, ಡಬಲ್ ಎಪಿಸೋಡ್ ಆಯಿತು, ಆಮೇಲೆ 13 ಎಪಿಸೋಡು ಅನ್ನೋ ಥರದಲ್ಲಿ ಮಂತು 26 ಆಯಿತು, 52 ತನಕ ಅದು ಹೋಯ್ತು. ಆ ಸಂದರ್ಭದಲ್ಲಿ ಉದಯ TV ಬಂದಾದಮೇಲೆ ಅದಕ್ಕೆ ಒಂದು ಬೇರೆ ಡೈಮೆನ್ಷನ್ ಸಿಕ್ತು ಸೀರಿಯಲ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ. ಸೊ ಆವಾಗ ಏನಾಯಿತು, ಎಷ್ಟೋ ಜನ ಸಿನಿಮಾ ಕಲಾವಿದರು ಕೂಡ ಕಿರುತೆರೆ ಒಳಗಡೆ ನಟಿಸೋದಕ್ಕೆ ಅವಕಾಶಗಳು ಸಿಕ್ತು. ಯಾಕೆಂದರೆ ಕಲಾವಿದರು ಗೊತ್ತಿರಲಿಲ್ಲ ಇಂಥವ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಯಾವುದೋ ಒಂದು ನಾವು ಸೀರಿಯಲ್ ಮಾಡಬೇಕು ಅಂತ ಅಂದಾಗ ಯಾರೋ ಒಬ್ಬ ಕನಸು ಹೊತ್ತಿರೋಂಥ ಒಬ್ಬ ನಿರ್ದೇಶಕ ಬಂದಾಗಲಿ ಅಥವಾ ಒಬ್ಬ ಹಿರಿಯ ನಿರ್ದೇಶಕ ಬಂದಾಗಲಿ ಆತನ ಕೈಗೆ ಫಸ್ಟ್ ಸಿಗ್ತಾ ಇದ್ದೇನೆ 100 ರೂಪಾಯಿ ಕಲಾವಿದರನ್ನ. ಅವ್ರನ್ನ ಇಟ್ಕೊಂಡು ಮಾಡಬೇಕಾದ್ರೆ ಅದ್ರ ಮಧ್ಯೆ ಹೊಸಬರನ್ನು ತುಂಬ್ತಾಯಿದ್ರು, ಹೊಸಬರನ್ನ ತುಂಬ್ತಿದ್ರು. ಆಮೇಲೆ ನಾಟಕ ರಂಗದಿಂದ ಬಂದಂಥವ್ರನ್ನ ತುಂಬ್ತಿದ್ರು. ಈ ಥರ ಮಾಡಿ ಅದು ಬೆಳೀತಾ ಬಂತು. ಚಾನಲ್ಗಳು ದೊಡ್ಡದಾಗ್ತಾದ್ಮೇಲೆ ಅದು 13ರಿಂದ 52 ಹೋಗಿ ವರ್ಷಗಟ್ಟಲೆನೂ ಹೋಗಿ ಇವತ್ತು ಬೇರೆ ಬೇರೆ ಚಾನಲ್ಗಳನ್ನು ಪ್ರತಿದಿನ ಒಂದು 50-60 ಎಪಿಸೋಡ್ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಜನ ಇವತ್ತು ನೋಡ್ತಾ ಇದ್ದಾರೆ. ಬಟ್ ಇವಾಗ ಪ್ರಸ್ತುತ ನಾನು ಉದಯ TVಯಲ್ಲಿ ಈ ಸೀರಿಯಲ್ಗೆ ಸಂಬಂಧಪಟ್ಟಿದ್ದೆ ಒಂದು ವರ್ಕನ್ನು ನಾನು ತೊಗೊಂಡಿದ್ದೀನಿ, ಎದೆ ಆಳದಿಂದ ಅಂತ ಅಂದ್ಬಿಟ್ಟು. ಇದರ ಏನಂದರೆ, ನಾವು ಇಲ್ಲಿ ಕಿರುತೆರೆಯಲ್ಲಿ ನಟಿಸ್ತಾ ಇರುವಂಥ ಕಲಾವಿದರ ತಂತ್ರಜ್ಞಾನ ಮನಸ್ಸಲ್ಲಿ ಇಟ್ಟುಕೊಂಡು ಅವರನ್ನು ಒಂದು ಇಂಟರ್ವ್ಯೂ ಮಾಡಿಬಿಟ್ಟು ಪ್ರತಿದಿನ ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಅವರು ತೆರೆ ಮೇಲೆ ಪಾತ್ರ ನೋಡ್ಬೋದು, ಆದರೆ ಅವ್ರ ಬಗ್ಗೆ ಏನು ಅಂತ ಗೊತ್ತಿರಲ್ಲ. ವಾಟ್ ಈಸ್ ಶಿ, ವಾಟ್ ಈಸ್ ಈ ಅಂತ ಗೊತ್ತಿರಲ್ಲ. ಅವನಿಗೆ ಕಲೆ ಜೊತೆ ಬೇರೆ ವಿಭಿನ್ನವಾದ ಒಂದು ಆ್ಯಕ್ಟಿವಿಟೀಸು ಇರುತ್ತೆ, ಅಥವಾ ಅವನು ಸಂಗೀತ ಗೊತ್ತಿರುತ್ತೆ, ಪೇಂಟಿಂಗ್ ಗೊತ್ತಿರುತ್ತೆ, ಫೋಟೋಗ್ರಫಿ ಗೊತ್ತಿರುತ್ತೆ, ಜೊತೆಗೆ ಡೈರೆಕ್ಷನ್ ಮಾಡುವಂಥ ಒಂದು ಇದು ಇದ್ದರೂ ಕೂಡ ಆತನಿಗೆ ಎಲ್ಲೋ ಹೇಳ್ಕೊಳಕ್ಕೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಬಟ್ ಒಂದು ಈ ವೇದಿಕೆಯಿಂದ ಎಲ್ಲ ಒಂದು ಕಲಾವಿದರಿಗೆ ಅದೊಂದು ಅವಕಾಶ ಆಗ್ತಾ ಇದೆ.
ಸೊ ಇಲ್ಲಿ ತನಕ ಒಂದು 120 ಜನ ಎಪಿಸೋಡ್ ಅನ್ನೋದಕ್ಕಿಂತ ಒಂದು 120 ಜನ ಇಂಟರ್ವ್ಯೂ ಮಾಡಿದ್ದೀನಿ ಅನ್ನೋದೇ ಎಲ್ಲೋ ಒಂಥರ ದೊಡ್ಡ ಇದು. ಅದು ಎಪಿಸೋಡ್ ಲೆಕ್ಕ ಬೇರೆ. ಅದು ಒಬ್ಬ ಕಲಾವಿದನ ಅಷ್ಟು ಜನನ ಇದು ಮಾಡೋದು ಅಂತಂದ್ರೆ ಅದು ಪ್ರತಿದಿನದಲ್ಲಿ ಇಟ್ ಈಸ್ ಎ ಕ್ವೈಟ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಈಗ ನೀವು ಪತ್ರಿಕೋದ್ಯಮದಲ್ಲಿದ್ರಿ, ಸೊ ಅದರಿಂದ ನೀವು ಒಂದು ಡೈರೆಕ್ಷನ್ ಫೀಲ್ಡ್ಗೆ ಅಥವಾ ಪ್ರೊಡಕ್ಷನ್ ಫೀಲ್ಡ್ಗೆ ಬರಲಿಕ್ಕೆ ಕಾರಣ ಏನು ಸರ್? ಹೇಗೆ ಬಂದ್ರಿ ನೀವು? ಇದು ಈ ಕಲಾ ಪ್ರಪಂಚ ಅನ್ನೋದು ಹೆಂಗೆ ಆಗೋಗ್ಬಿಡುತ್ತೆ ಅಂತಂದರೆ ಒಂದು ಆಕರ್ಷಣೆ. ಇವಾಗ ನಾನೇನೋ ಒಂದು ಶಿಲ್ಪಿ ಕೆತ್ತುತ್ತಾ ಇದ್ದೀನಿ ಅಂತಂದಾಗ ಅವನು ಅದ್ರ ಸುತ್ತಾನೇ ಇರುತ್ತೆ. ಅವನು ಆ ಶಿಲ್ಪಿ ಕೆತ್ತೋದ್ರಲ್ಲಿ ವಿಭಿನ್ನತೆ ಹೋಗ್ಬೋದು. ಯಾಕೆಂದರೆ ನಾವು ಆ ಶಿಲ್ಪಶಾಸ್ತ್ರನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಸ್ಟಡಿ ಮಾಡ್ತಾ ಹೋದಾಗ ಅಲ್ಲಿ ಶೈಲಿ ಬೇರೆ ಆಗುತ್ತೆ. ಏನು ಚೋಳರ ಶೈಲಿ ಬೇರೆ ಆಗುತ್ತೆ, ಆಮೇಲೆ ಹೊಯ್ಸಳರ ಶೈಲಿ ಬೇರೆ ಆಗುತ್ತೆ. ನಾನೆಲ್ಲೋ ಒಂದು ಚೋಳರ ಶೈಲಿ ಒಳಗಡೆ ಒಂದು ಶಿಲ್ಪ ನಾನು ಮಾಡ್ತಾ ಇದ್ದೀನಿ ಅಂದಾಗ ನಾನು ಹೊಯ್ಸಳರ ಶೈಲಿ ಒಳಗಡೆ ಯಾಕೆ ಶಿಲ್ಪ ಮಾಡಬಾರ್ದು ಅನ್ನೋದು ನಾನು ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತೀನಿ. ಬಟ್ ಇದು ನನ್ನ ಚೂಸ್ ಮಾಡ್ಕೊಳೋ ಥರದಲ್ಲಿ ಆಗಾಗಲಿಲ್ಲ. ಆಸ್ ಬೇಸಿಕಾಗಿ ಡಿಸೈನರ್ ಆಗಿದೆ. ಅಲ್ಲೆಲ್ಲೋ ಒಂದು ನೀನು ತುಂಬ ಚೆನ್ನಾಗಿದೆಯಾ, ನೀನು ಕ್ಯಾರೆಕ್ಟರ್ ಮಾಡು, ನೀನೇ ಹೀರೋ ಮಾಡು ಅಂತಿದ್ರು. ಅದೆಲ್ಲೋ ಪ್ರವಾಹಕ್ಕಾಗಿ ಒಂದಷ್ಟು ಮಾಡುವಂಥ ಒಂದು ಪ್ರಯತ್ನ, ಜೊತೆಗೆ ನಿರ್ದೇಶನಗಳು ಮಾಡುವಂಥ ಪ್ರಯತ್ನ, ಇವೆಲ್ಲನೂ ನಡೀತಾ ಬಂದ. ಆ ಕಲೆ ಸುತ್ತದಂದೇ ಬರ್ತಾ ಸಿನಿಮಾ ಅಲ್ಲಿ ಸಹ ನಿರ್ದೇಶನಕ್ಕೆ ಮಾಡಿದೆ, ಅಸೋಸಿಯೇಟ್ ಆಗಿ ಮಾಡಿದೆ. ಆಮೇಲೆ ನನ್ನದೇ ಒಂದು 3 ಚಿತ್ರಗಳು ಮಾಡೋ ಒಂದು ಪ್ರಯತ್ನಗಳಾಯಿತು. ಅದು ಪೂರ್ಣ ಆಗಲಿಲ್ಲ. ಯಾಕೆಂದರೆ ಇವತ್ತು ಸಿನಿಮಾ ಮಾಡೋದೆಲ್ಲೋ ಒಂದು ಕಡೆ ಈಸಿ ಅನಿಸುತ್ತೆ. ಯಾಕೆಂದರೆ ಹೊಸಬ್ರಿಗೆ ಅವಕಾಶಗಳಿದೆ. ನಾವು ಆ ಒಂದು ಕೆಟ್ಟ ನಿರ್ಧಾರ ತೊಗೊಂಡು ನಾವು ಇಲ್ಲಿ ಉಳ್ಕೊಳೋಕ್ಕೆ ಆಗೋದಿಲ್ಲ ಅಂತ ಹೊರಬರುವಂಥ ಟೈಮಲ್ಲಿ ಅಷ್ಟೊಂದು ಇದಿರಲಿಲ್ಲ. ಯಾಕೆಂದರೆ ನನ್ನಲ್ಲಿ ನಿರ್ದೇಶನ ಮಾಡೋ ಚೈತನ್ಯ ಇದೆ ಅಂತ ನನ್ನ ನಂಬಿ ದುಡ್ಡು ಹಾಕುವಂಥ ಒಬ್ಬ ಪ್ರೊಡ್ಯೂಸರ್ ಬೇಕಿತ್ತು, ಅಥವಾ ನನ್ನ ಕಥೆನ ಪುರಸ್ಕಾರ ಮಾಡೋಂಥ ಒಬ್ಬ ಪ್ರೊಡ್ಯೂಸರ್ ಬೇಕಿತ್ತು. ಅವೆಲ್ಲ ಒಂದು ತೊಂದರೆ ಆಗೋದು. ಇವತ್ತು ಆ ಥರ ಇಲ್ಲ. ಎಲ್ಲ ಕನಸು ಕಟ್ಕೊಂಡಿರೋ ಹುಡುಗರು ಬರ್ತಾರೆ. ಆಮೇಲೆ ಮೇಕಿಂಗಲ್ಲೂ ಭಾಳಷ್ಟು ವೈವಿಧ್ಯತೆ ಇದೆ. ಇವತ್ತೆಲ್ಲನೂ ಒಂದು ಟೀಮ್ಗಳಿದೆ. ಒಂದೊಳ್ಳೆ ಚಿತ್ರಗಳನ್ನು ಇವತ್ತು ಕನಸು ಇರೋವಂಥವ್ರು ಖಂಡಿತ ಮಾಡ್ಬೋದು. ಸೊ ಹಂಗಾಗಿ ಅವತ್ತೆಲ್ಲೋ ಒಂದು ಕಡೆ ತೊಂದರೆಗಳಾಗಿ ಅದು ಬೇರೆ ಬೇರೆ ಕ್ಷೇತ್ರಕ್ಕೆ ನಾನು ಉಳ್ಕೊಳೋ ಒಂದು ಪರಿಸ್ಥಿತಿ ಬೇಕಾಗಿತ್ತಲ್ಲ, ಕಾಲಿಕ್ಕುವಂಥ ಅವಕಾಶಗಳು ಹೆಚ್ಚಾಯಿತು. ಸೊ ಈಗ ನಿಮ್ಮ ಹೇಳಿದ್ರೆ ನೀವು ಮಾಡ್ತಾ ಇದ್ದೀವಿ ಈ ಥರ ಒಂದು ಪ್ರಾಜೆಕ್ಟ್ ಸೀರಿಯಲ್ ಬಗ್ಗೆ. ಸೊ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ಯಾವ ಸರ್? ಅಲ್ಲ, ಅದು ಆ್ಯಕ್ಚುಲಿ ಇದು ಏನಾಗುತ್ತೆ ಅಂತಂದರೆ ಇದು ಇನ್ಹೌಸ್ ಪ್ರೊಡಕ್ಷನ್ಸ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದು ನಾವು ಯಾವುದೋ ಒಂದು ಇಲ್ಲ ಕಂಪ್ನಿ ನಮಗೆ ಕೊಡುತ್ತೆ ಈ ಥರದ್ದು ಮಾಡಿ ಅಂತ ಅಂದ್ಬಿಟ್ಟು, ಅಥವಾ ನಮ್ಮಲ್ಲಿರೋ ಯಾವುದೋ ಒಂದು ಐಡಿಯಾಸ್ನ ಈ ಥರ ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಹಂಚ್ಕೊಂಡಿರ್ತೀವಿ. ಆ ಒಂದು ನಿಟ್ಟೊಳಗಡೆ ನಾವು ಏನೇನು ಬರುತ್ತೆ ಆ ಥರ ಮಾಡ್ತೀವಿ. ಯಾಕೆಂದ್ರೆ ಭಾಳಷ್ಟು ನಾವು ಮಾಡಿದ್ದೀವಿ ಚಾನಲಲ್ಲಿ. ಇದೇ ರೀತಿ ಒಂದು ನಕ್ಷತ್ರ ಅನ್ನೋ ಒಂದು ವೆರಿ ದೊಡ್ಡ ಕಾರ್ಯಕ್ರಮ ನಾವು ಅವತ್ತು ಮಾಡಿದಾಗ ಎಷ್ಟೋ ಜನ ಇವತ್ತು ಬಾಲ ಕಲಾವಿದರಾಗಿದ್ದಂಥ ಮಂಜು ಇರ್ಬೋದು, ಆನಂದ್ ಆಗಿರ್ಬೋದು, ಅವರೆಲ್ಲ ಭಾಳ ಒಂದು ಪ್ರೌಢಾವ್ಯವಸ್ಥೆ ಬಂದಾಗ ಜನ ಅವರು ಸಾಮಾನ್ಯ ನೋಡಿರಲಿಲ್ಲ ಚಿತ್ರದಲ್ಲಿ. ಅಂಥವ್ರನ್ನ ಆ ನಕ್ಷತ್ರದಲ್ಲಿ ಹೊರಗಡೆ ತಂದ್ವಿ. ಆಮೇಲೆ ಇನ್ನೊಂದು ದೊಡ್ಡ ಸಾಧನೆ ಅಂತಂದರೆ ಆರತಿ ಅವರು ಕಿರುತೆರೆಯಲ್ಲಿ ಸಾಮಾನ್ಯವಾಗಿ ಒಂದು ಫಸ್ಟ್ ಇಂಟ್ರ್ಯೂ ಕೊಟ್ಟಿದ್ದೆ ನಾನು ಮಾಡಿದ ಒಂದು ಕಾರ್ಯಕ್ರಮ ಅನ್ನೋ ಥರದಲ್ಲಿ ಇತ್ತು. ಏಕೆಂದರೆ ಅವರು ಇಂಡಿಯಾದಲ್ಲಿ ಇರಲಿಲ್ಲ. ಅವರು ಬೆಂಗಳೂರಲ್ಲಿ ಬಂದು 5-6 ತಿಂಗಳು 7 ತಿಂಗಳು ಎಲ್ಲೋ ಇದ್ದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಥವ್ರನ್ನ ಕರ್ಕೊಂಡ್ಬಂದು ಮಾಡಿದ್ವಿ. ಆಮೇಲೆ ಡಬ್ಬಿಂಗು ಅನ್ನೋದನ್ನು ಭಾಳಷ್ಟು ಜನಕ್ಕೆ ಸಿನಿಮಾ ನೋಡೋರಿಗೆ ಏನಾಗುತ್ತೆ, ಯಾರೋ ಒಂದು ವ್ಯಕ್ತಿ ಮಾತಾಡ್ತಾ ಇರ್ತಾನೆ, ಅವನು ಸಿನಿಮಾಲ್ಲಿ ಅವ್ನು ಅವನದೇ ಧ್ವನಿ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಆ ಧ್ವನಿ ಅವನದಾಗಿರಲ್ಲ. ಅದನ್ನು ಮಾಡುವಂಥ ಡಬ್ಬಿಂಗ್ ಕಲಾವಿದರು. ಸೊ ನಾನು ಸಿನಿಮಾ ಅಲ್ಲಿ ಭಾಳಷ್ಟು ಎಲ್ಲ ರಂಗದಲ್ಲೂ ನಾನು ಕೆಲಸ ಮಾಡಿದ್ದರಿಂದ ಆಯಾ ತಂತ್ರಜ್ಞಾನ ನಾನು ಕರ್ಕೊಂಬಂದು ಆಯಾ ಶೈಲಿನ ನಾನು ಜನಕ್ಕೆ ಪರಿಚಯ ಮಾಡಿಕೊಡುವಂಥ ದೊಡ್ಡ ಒಂದು ಪ್ರಯತ್ನ ನಕ್ಷತ್ರದಲ್ಲಿ ಮಾಡಿದೆ. ಅವತ್ತು ಶಶಿಕಲಾ ಡಬ್ಬಿಂಗ್ ಆರ್ಟಿಸ್ಟ್ ಅವರು ಭಾಳ ಒಂದು ಉನ್ನತವಾದ ಕಾರ್ಯಕ್ರಮ ಆಯಿತು. ಅವರು ಆಪ್ತಮಿತ್ರ ಒಳಗಡೆ ಅವರು ಮಾಡಿದ್ದಂಥ ಒಂದು ವಾಯ್ಸು ಅದನ್ನ ಇಟ್ಕೊಂಡು ಭಾಳಷ್ಟು ಪತ್ರಿಕೆಗಳು ನನ್ನ ಮೇಲೆ ಕೂಡ ಒಂದು ಆರ್ಟಿಕಲ್ಸ್ಗಳು ಬರೆದ್ರು. ಅದನ್ನೆಲ್ಲ ಹೊರಗಡೆ ತಂದಂತ ಹಿಂಗೆ ಅದು ಇದು ಏನಾಗುತ್ತೆ ಅಂದರೆ ಕ್ಷೇತ್ರ ಇದು ಕ್ರೇಜು. ನಾವು ಬೇರೆ ಏನೂ ನೋಡೋದಿಲ್ಲ. ನಾನು ಆಲ್ವೇಸ್ ನಾನೆಲ್ಲೋ ಒಂದು ಕಡೆ ಕ್ಯಾಮ್ರಾ ಮುಂದೆ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ವರ್ಕ್ ಮಾಡೋದಕ್ಕೆ ಆಸೆ ಇರುತ್ತೆ ನನಗೆ. ಸೊ ನನ್ನದೇ ಆದ ಒಂದು ಪ್ರಾಡಕ್ಟ್ನ ನಾನು ಹೊರಗಡೆ ತರ್ಬೋದು ಅಂತ. ಸೊ ಆ ಒಂದು ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ನನ್ನ ಕಡೆಯಿಂದ ಆಗಿರ್ಬೋದು, ನಾನು ಮಾಡ್ಕೊಂಡಿದ್ದೀನಿ. ಸರ್ ಕೊನೆಯದಾಗಿ ನಮ್ಮ ಒಂದು www.filmaudition.net ವೆಬ್ಸೈಟ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಖಂಡಿತ ಇದು ಒಳ್ಳೆ ಪ್ರಯತ್ನ. ಯಾಕೆ ಅಂತಂದರೆ ನಾವು ನನಗೆ ತಿಳಿದ ಮಟ್ಟಿಗೆ ಯಾವುದೇ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಕೈಪಿಡಿ ಅಂತ ಬರ್ತಿತ್ತು. ಅದನ್ನು ನಮ್ಮಲ್ಲಿ ಯೆಲ್ಲೋ ಪೇಜಸ್ ಅಂತ ನಾವು ಇಂಡಿಯಾ ಒಳಗಡೆ ಅಂದ್ವಿ. ಯೆಲ್ಲೋ ಪೇಜಸ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೇನೆ ಅದು ಅಮೇರಿಕಾ ಒಳಗಡೆ. ಅಲ್ಲಾಗೋ ಒಂದು ಪ್ರತಿಯೊಂದು ಪ್ರಾಜೆಕ್ಟ್ ಆಗ್ಬೋದು, ಸೇಲಿಂಗ್ ಆ್ಯಂಡ್ ಬೈಯಿಂಗ್ ಎಲ್ಲನೂ ಆ ಪುಸ್ತಕದ ಒಳಗಡೆ ರಿಲೀಸ್ ಆಗ್ತಿತ್ತು. ಇಂಥದ್ದೊಂದು ಪ್ರಾಡಕ್ಟ್ ಇದೆ ತೊಗೊಳ್ಳಿ, ಇಂಥದ್ದು ನಾವು ಸೇಲ್ ಮಾಡ್ತಾಯಿದ್ದೀವಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು.
ಸೊ ಅದೇ ರೀತಿ ಚಿತ್ರರಂಗದ ಗಮನ ಇಟ್ಕೊಂಡು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿರುವಂಥ ಕಲಾವಿದರಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಅವ್ರ ಬಗ್ಗೆ ಮಾಹಿತಿ ಇರುವಂಥ ಒಂದು ಪುಸ್ತಕ ಕೂಡ ನಮ್ಮಲ್ಲಿ ಒಬ್ಬ PRO ಆಗಿದ್ದವರು ಹೊರತಂದಿದ್ರು ಭಾಳಷ್ಟು ವರ್ಷಗಳ ಮುಂಚೆ. ನಂತರ 2-3 ತಂದರು ಅಂತ ಕಾಣುತ್ತೆ ಆ ಥರ ಎಲ್ಲ ಪುಸ್ತಕಗಳು. ಇವತ್ತು ಪ್ರತಿ ಒಂದು ದಿನಾನೂ ಇವತ್ತು ಸಮಾಜ ಅಪ್ಡೇಟ್ ಆಗ್ತಾ ಇದೆ, ಸೊಸೈಟಿ ಅಪ್ಡೇಟ್ ಆಗ್ತಾ ಇದೆ. ಇವತ್ತು ಪುಸ್ತಕ ನೋಡೋ ಜನ ಭಾಳಷ್ಟು ಕಮ್ಮಿ ಆಗಿದ್ದಾರೆ. ಸೊ ಹಾಗಾಗಿ ಎಲ್ಲ ನೆಟ್ಟಲ್ಲೇ ಸರ್ಚಿಂಗ್ ಅವಶ್ಯಕತೆ ಇರೋದ್ರಿಂದ ಇವತ್ತು ಈ ಪ್ರಯತ್ನ ಅನ್ನೋದು ಖಂಡಿತ ಬೇಕಾಗಿತ್ತು. ಈ ಪ್ರಯತ್ನದಿಂದ ಒಬ್ಬ ಆರ್ಟಿಸ್ಟ್ ಆಗ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗ್ಬೋದು, ಅವನೇನು ಅನ್ನೋ ಒಂದು ತಿಳುವಳಿಕೆನ ಒಂದು ನಿಖರವಾಗಿ ಕೊಡೋ ಒಂದು ಪ್ರಯತ್ನ ಆಗುತ್ತೆ. ಅದು ನೀವು ಸಂಪೂರ್ಣವಾದ ಸರಿಯಾದ ಮಾಹಿತಿಯನ್ನು ನೀವು ತೆಗೆದು ಇಂಡಸ್ಟ್ರಿಯವ್ರಿಗಾಗ್ಬೋದು ಅಥವಾ ಅದನ್ನು ಆಸಕ್ತಿಯಿಂದ ನೋಡುವಂಥ ಜನಕ್ಕಾಗ್ಬೋದು ಅದು ಕೊಡೋ ಒಂದು ಪ್ರಯತ್ನ ಮಾಡ್ತು ಅಂದರೆ ನಿಜವಾಗ್ಲೂ ನಿಮ್ಮ ಪ್ರಯತ್ನ ಸಕ್ಸಸ್ ಅಂತ ನಾನು ಅನ್ಕೊಳ್ತೀನಿ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.